ವಿಶ್ವಕಪ್ನಲ್ಲಿ ಅನೇಕ ಯುವ ಕ್ರಿಕೆಟರ್ ಶೈನ್ ಆಗ್ತಿದ್ದಾರೆ. ಇವರಲ್ಲಿ ಒಬ್ರು ನಮ್ಮ ದಾವಣಗೆರೆ ಹೈದ ಶ್ರೇಯಸ್ ಮೋವಾ. ಆದ್ರೆ ಈ ಕನ್ನಡಿಗ ಶೈನ್ ಆಗ್ತಿರೋದು ಟೀಮ್ ಇಂಡಿಯಾದಲ್ಲಿ ಅಲ್ಲ, ದಾವಣಗೆರೆ ಹುಡುಗ ಮಿಂಚ್ತಿರೋದು ಕೆನಡಾ ಟೀಮ್ನಲ್ಲಿ. ಹಾಗಾದ್ರೆ ಸ್ನೇಹಿತರೆ, ಈ ಶ್ರೇಯಸ್ ಮೋವಾ ಯಾರು? ಶ್ರೇಯಸ್ ಸ್ಟ್ರೆಂತ್ ಏನು? ಕ್ರಿಕೆಟ್ ಲೋಕದಲ್ಲಿ ಈತನ ಪ್ರತಿಭೆ ಬೆಳಕಿಗೆ ಬಂದಿದ್ದು ಹೇಗೆ? ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, T20 ವಿಶ್ವಕಪ್ ಉದ್ಘಾಟನೆ ದಿನ ಕನ್ನಡಿಗ ಕ್ರಿಕೆಟರ್ ಎಲ್ಲರ ಮನಗೆದ್ದಿದ್ದ. ಆತನ ವಿಕೆಟ್ ಕೀಪಿಂಗ್ ಸ್ಟೈಲ್, ಬ್ಯಾಟಿಂಗ್ ಸೌಂಡ್ಗೆ ಫ್ಯಾನ್ಸ್ ಥ್ರಿಲ್ ಆಗಿದ್ರು. ಆ ಆಟಗಾರನೇ ಶ್ರೇಯಸ್ ಮೋವಾ. ದಾವಣಗೆರೆ ಮೂಲದವರಾದ ಶ್ರೇಯಸ್ ಇದೀಗ ಕೆನಡಾ ಅಂತಾರಾಷ್ಟ್ರೀಯ ತಂಡದ ಆಟಗಾರ. ಬರೀ ಆಟಗಾರ ಅಲ್ಲ, ಕೆನಡಾ ಟೀಮ್ನ ಸ್ಟ್ರೆಂತ್. ಬೆಣ್ಣೆನಗರಿ ಖ್ಯಾತಿಯ ದಾವಣಗೆರೆ ಮೂಲದವರು ಶ್ರೇಯಸ್ ಮೋವಾ. MG ವಾಸುದೇವರೆಡ್ಡಿ ಹಾಗೂ N ಯಶೋಧ ದಂಪತಿ ಪುತ್ರ. ಈ ಹಿಂದೆ ಕರ್ನಾಟಕ ಪರ ಅಂಡರ್-16 ಮತ್ತು ಅಂಡರ್-19 ಪಂದ್ಯಗಳನ್ನಾಡಿದ್ರು. ಚಿಕ್ಕ ವಯಸ್ಸಿನಿಂದಲೂ ಶ್ರೇಯಸ್ಗೆ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಈತನ ಆಟ ಹಾಗೂ ಎನರ್ಜಿ ನೋಡಿದ್ದ ದಾವಣಗೆರೆ ಕ್ರಿಕೆಟ್ ಅಕಾಡೆಮಿಯ ಕೋಚ್ ನಾಗರಾಜ್ ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಿದ್ರು. ಉತ್ತಮ ಬ್ಯಾಟಿಂಗ್ ಕೌಶಲ್ಯತೆ ಹೊಂದಿದ್ದ ಶ್ರೇಯಸ್ ಓದಿನ ಜೊತೆಗೆ ಅಂತಾರಾಜ್ಯ 19 ಹಾಗೂ 16 ವರ್ಷದೊಳಗಿನ ಪಂದ್ಯಗಳಲ್ಲಿ ಆಡಿ ಶತಕ ಸಿಡಿಸಿದ್ರು. ಇದಾದ ಬಳಿಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೆನಡಾಗೆ ತೆರಳಿದ ಶ್ರೇಯಸ್ ಮೋವಾ ಇದೀಗ ಅಲ್ಲೇ ಸೆಟಲ್ ಆಗಿದ್ದಾರೆ. ಅಲ್ಲದೆ ಕೆನಡಾ ಪೌರತ್ವದೊಂದಿಗೆ ರಾಷ್ಟ್ರೀಯ ತಂಡದಲ್ಲೂ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಈ ಮೂಲಕ ಕೆನಡಾ ಪರ ಚೊಚ್ಚಲ ವಿಶ್ವಕಪ್ ಆಡಿದ ಆಟಗಾರರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ಚೊಚ್ಚಲ ಪಂದ್ಯದಲ್ಲೇ ಅಬ್ಬರಿಸುವ ಮೂಲಕ ಇದೀಗ ಶ್ರೇಯಸ್ ಮೋವಾ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೇಯಸ್ ಮೋವಾ ಕೆನಡಾ ಪರ 2021ರಲ್ಲಿ ಪಾದಾರ್ಪಣೆ ಮಾಡಿದ್ರು. T20 ತಂಡದಲ್ಲಿ ಸ್ಥಾನ ಪಡೆಯುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ಕನ್ನಡಿಗ ಕೆನಡಾ ಪರ ಇದುವರೆಗೆ 6 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಪ್ರಸ್ತುತ ಕೆನಡಾ T20 ತಂಡದ ಪ್ರಮುಖ ವಿಕೆಟ್ ಕೀಪರ್, ಬ್ಯಾಟರ್ ಆಗಿ ಮಿಂಚಿದ್ದಾರೆ. T20 ವಿಶ್ವಕಪ್ನ ಉದ್ಘಾಟನಾ ಪಂದ್ಯದಲ್ಲಿ ಶ್ರೇಯಸ್ ಮೋವಾ ಕೆನಡಾ ಪರ ಕಣಕ್ಕಿಳಿದಿದ್ರು. USA ವಿರುದ್ಧದ ಈ ಪಂದ್ಯದಲ್ಲಿ 5ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಶ್ರೇಯಸ್ ಕೇವಲ 16 ಎಸೆತಗಳಲ್ಲಿ 2 ಭರ್ಜರಿ 6 ಹಾಗೂ 2 4ಗಳೊಂದಿಗೆ ಅಜೇಯ 32 ರನ್ ಬಾರಿಸಿ ಮಿಂಚಿದ್ದಾರೆ. ಕೆನಡಾ ಟೀಮ್ನಲ್ಲಿ ಕನ್ನಡಿಗನ ಕಮಾಲ್ ನೋಡಿ ಕನ್ನಡಿಗರು ಕೂಡ ಮೆಚ್ಚಿಕೊಂಡಿದ್ದಾರೆ. ಶ್ರೇಯಸ್ ಮೋವಾಗೆ ಶುಭ ಹಾರೈಸುತ್ತಿದ್ದಾರೆ. ನಮಸ್ಕಾರ.